ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏಕಾಂತವಾಗಿ ಕಾಮನೆ ಬದಿಗಿಟ್ಟು ದಶೇಂದ್ರಿಯಗಳನ್ನು ಹಿಡಿತದಲ್ಲಿರಿಸಿ ಶಿಸ್ತುಬದ್ಧಾಗಿ ಉಪಹಾರವಿಲ್ಲದೆ ಪರಮಾತ್ಮನಲ್ಲಿ ವಾಸವಾಗಿದ್ದು ಸತ್ಸಂಗದಲ್ಲಿ ಇರುವುದೇ ಏಕಾದಶಿ. ಪ್ರಥಮೆ ಏಕಾದಶಿಯ ಶುಭಾಶಯಗಳು ಎಲ್ರಿಗೂ. ಈಗ ಎಲ್ಲಿ ಹೊಂಟಿವಂತೀರೇನ್ರಿ? ಈಗ ಜುಮ್ನಾಳಕ್ಕೆ ಹೋಗಿ ಅಲ್ಲಿ ಏಕಾದಶಿ ದಿವಸ ವಿಠೋಬ ರುಕ್ಮಿಣಿ ದರ್ಶನ ಮಾಡ್ಕೊಂಡು ಬರೋಣಂತ್ರಿ. ಮತ್ತು 2 ಕಣ್ಣು ಸಾಲದು. ನಿಮಗೆಲ್ಲ ಗೊತ್ತಿದೆ, ಎವ್ರಿ ಇಯರ್ ದರ್ರಾ ವರ್ಷನೂ ಆಷಾಢ ಏಕಾದಶಿಗೆ ನಾವು ವಿಠೋಬ ರುಕ್ಮಿಣಿ ದರ್ಶನ ಮಾಡ್ಕೊಂಡು ಬರ್ತೀವಿ ಅಂಥೇಳಿ. ಹಂಗೆ ನೀವು ಕೂಡ ವಿಠೋಬ ರುಕ್ಮಿಣಿ ದರ್ಶನ ಮಾಡ್ಕೋತೀರಲ್ಲ? ಏಕಾದಶಿ ದಿವಸ ವಿಠೋಬ ರುಕ್ಮಿಣಿ ದರ್ಶನ ಭಾಳ ಅಂದ್ರೆ ಭಾಳ ಶ್ರೇಷ್ಠವಾದದ್ರಿ. ನೋಡ್ರಿ, ನಮ್ಮ ಕಣ್ಣು ನೋಡುವುದರಿಂದನೇ ನಾವು ಎಷ್ಟೋ ಪಾಪಗಳು ನಮ್ಮ ಪರಿಹಾರ ಆಗ್ತಾವಂತ. ಅದಕ್ಕೆ ಯಾವತ್ತೂ ಒಳ್ಳೆಯದನ್ನು ನೋಡಬೇಕು, ಒಳ್ಳೆಯದನ್ನು ಕೇಳಬೇಕು, ಒಳ್ಳೆಯದನ್ನೇ ಮಾತಾಡಬೇಕು ಅಂತದ. ಅದನ್ನು ವರ್ಷವಿಡೀ ಎಲ್ಲರೂ ಪಾಲಿಸೋಣ ಅಂತ ಹೇಳ್ತಾ ಈಗ ಏನು ನೋಡ್ಲಿಕತ್ತೀನಿ ಅಂತೀರೇನ್ರಿ? ಜಗನ್ನಾಥ. ನಾವು ಜಗನ್ನಾಥಕ್ಕೆ ಹೋದಾಗ ಇವು ಮೂರ್ತಿ ತೊಗೊಂಡು ಬಂದಿದ್ವಿ. ನಿನ್ನೆ ಏನದ, ನಮ್ಮ ಮನೆ ಒಳಗೆ ನಮ್ಮ ಮನೆಯವರು ಮಕ್ಕಳು ಎಲ್ಲ ಕೂಡಿಸಿ ಒಂದು ರಥ ತಯಾರು ಮಾಡ್ಯಾರ್ರಿ. ಹೀಗಾಗಿ ರಥಯಾತ್ರೆ, ಸಣ್ಣ ರಥ ಚಂದ ಮಾಡ್ಯಾರ. ಒಂದು ಹಂಗೆ ದೇವರ ನಾಮ ಕೇಳ್ಕೊತ ನಮ್ಮ ಮನೆ ಒಳಗೆ ಏನು ಮಾಡೀವಿ ಅಂಥೇಳಿ ನೋಡಕ್ಕಿಂತ್ರಿ, ಬರ್ರಿ. ಜಗನ್ನಾಥ ಜಗನ್ನಾಥ जगन्नाथ जगन्नाथ चकाने न चकाने नीलाचल वारे, तू न संभाले तो हमें कौन संभाले, तू न संभाले तो हमें कौन संभाले। जगन्नाथ जगन्नाथ चकाने न चकाने नीलाचल वारे। ಪುಂಡರೀಕ ಮುನಿ ವರದನಮಿಪೆ ನಿಮಗೆ, ನೀ ತ್ವರಿತದಲೆನಗೆ ಪಾಂಡುರಂಗ ತ್ವತ್ಪಾದ ಪಾಲಿಸಯ್ಯ, ಕರುಣದಿ ಪಿಡಿಕಯ್ಯ ಪಾಂಡುರಂಗ ತ್ವತ್ಪಾದ ಪಾಲಿಸಯ್ಯ। ವನಜ ಭವಾದಿ ಸಮಸ್ತ ಸುರವ್ರಾತ ವಂದಿತ ಶ್ರೀನಾಥ, ಪ್ರಣತಾರ್ತಿ ಹರನೆ ಕಾಮಿತ ಫಲದಾತ, ಮುನಿಗಣ ಸಂಧ್ಯಾತ, ನೆನೆವ ಜನರ ಮನದೊಳಗಿಹ ವಿಖ್ಯಾತ, ಭುವನಾಧೀನಾಥ, ಘನ ಮಹಿಮವಲಿದು ಪಾಲಿಸನ ಮಾತ, ದಯ ಮಾಡಿ ತ್ವರಿತ ಪಾಂಡುರಂಗ ತ್ವತ್ಪಾದ ಪಾಲಿಸಯ್ಯ। ಸುರಚಿರ ಮಹಿಮನೆ ಭಜ ಕಾಮರಧೇನು,
ವಸುದೇವರ ಸೂನು ಧರಣಿಯೊಳಗೆ ನಮ್ಮ ಹಿರಿಯರನುದ್ಧಾರ ಮಾಡಿದ ಗಂಭೀರ ದೊರೆಯೇ ನಿನ್ನೊರೆ ತನ್ಯರ ನಾನರಿಯೇ ಕೇಳಲು ನರಹರಿಯೇ ಕರೆ ಕರೆ ಭವದೊಳು ಬಿದ್ದು ಬಾಯ್ ಬಿಡುವೆ ಪೊರೆಯಂದು ನುಡಿವೆ ಪಾಂಡುರಂಗ ತ್ವತ್ಪಾದ ಪಾಲಿಸಯ್ಯ ಬಂದ ಜನರ ಭವಸಾಗರ ಪರಿಮಿತಿ ತೋರಿಸುತಿ ಹರೀತಿ ಚಂದದಿಂದ ಕರವಿಟ್ಟು ಕಟಿಗಳಲ್ಲಿ ಈ ಸುಕ್ಷೇತ್ರದಲ್ಲಿ ನಿಂದಿಹ ಭೀಮಾ ತೀರ ಚಂದ್ರಭಾಗ ಅಲ್ಲಿಯ ವೈಭೋಗ ತಂದೆ ಶ್ರೀಪತಿ ವಿಠಲ ಸುಖ ಸಿಂಧು ಅನಾಥ ಬಂಧು ಪಾಂಡುರಂಗ ತ್ವತ್ಪಾದ ಪಾಲಿಸಯ್ಯ ಕರುಣತಿ ಪಿಡಿಕಯ್ಯ ಪಾಂಡುರಂಗ ತ್ವತ್ಪಾದ ಪಾಲಿಸಯ್ಯ ಪುಂಡರೀಕ ಮುನಿ ವರದ ನಮಿಪೆ ನಿಮಗೆ ನೀ ತ್ವರಿತದಲೆನಗೆ ಪಾಂಡುರಂಗ ತ್ವತ್ಪಾದ ಪಾಲಿಸಯ್ಯ ಪಾಂಡುರಂಗ ತ್ವತ್ಪಾದ ಇವತ್ತ ಏಕಾದಶಿ ಚಾತುರ್ಮಾಸ ಇವತ್ತೇ ಸ್ಟಾರ್ಟು. ಹಾಗೆ ರಂಗೋಲಿ ಸೇವೆ ಕೂಡ ಇವತ್ತೇ ಸ್ಟಾರ್ಟು. ಸಂಕಲ್ಪ ಮಾಡಿಕೊಂಡು ರಂಗೋಲಿಯನ್ನು ಹಿಡಿಯೋದು ಮತ್ತು ನಾವು ಏನು ದಾನ ಮಾಡ್ಬೇಕಂದೀವಿ ಅದನ್ನು ಕೂಡ ಇವತ್ತು ಹಿಡಿಯೋದು. ಅದನ್ನು ನಿನ್ನೆನೇ ಡಿಸ್ಕಸ್ ಮಾಡೀವಿ ನಾವು ನೀವು. ಮತ್ತು ತುಳಸಿ ಪೂಜೆ ನಾನು ಮಾಡ್ಲಿಕ್ಕತ್ತದ್ದು ಚಾತುರ್ಮಾಸ ರಂಗೋಲಿ, ಅದ್ರ ಜೊತೆ ತುಳಸಿ ಪೂಜೆ. ಬರೀ ಹಂಗೆ ತುಳಸಿ ಪೂಜೆ ಮಾಡಬಾರ್ದು. ಒಳಗೆ ಕೃಷ್ಣ ಮತ್ತು ತುಳಸಿಗೆ ಮಂಗಳಸೂತ್ರ ಹಾಕಿನೇ ಪೂಜೆ ಮಾಡಿದ್ರೆ ಭಾಳ ಶ್ರೇಷ್ಠ, ಪೂರ್ಣ ಫಲ ಬರ್ತದೆ. ಅದ್ರ ಸಲುವಾಗಿ ಹಂಗೆ ತುಳಸಿ ಪೂಜೆ ಯಾರೂ ಮಾಡಬೇಡ್ರಿ. ಮತ್ತು ಇನ್ನೂ ಒಂದೆರಡು ಕಮೆಂಟ್ಸ್ ಬಂದಿದ್ದು, ನಮಗೆ ಚಾತುರ್ಮಾಸ ರಂಗೋಲಿ ಹಾಕಲಿಕ್ಕೆ ಪ್ಲೇಸ್ ಜಾಗ ಇಲ್ಲ ನಮ್ಮ ಇದ್ರೊಳಗೆ, ದೇವ್ರ ಮನೆ ಒಳಗೆ. ಸಣ್ಣ ರಂಗೋಲಿ ಏನಾದರೂ ನಮಗೂ ಸೇವೆ ಮಾಡ್ಬೇಕಂತದ, ಸಣ್ಣ ರಂಗೋಲಿ ಏನಾದರೂ ಇದ್ರೆ ಹೇಳ್ರಿ ಅಂತ. ಅದಕ್ಕೆ ಶಂಖ ಚಕ್ರ ಅಷ್ಟೇ ಹಾಕಿದ್ರೂ ನಡೀತದೆ. ಒಂದು 10 ಶಂಖ 10 ಚಕ್ರ ಇಷ್ಟೇ ಹಾಕಿದ್ರೂ ನಡೀತದೆ. ಇಲ್ಲಪ್ಪ ಅಂತಂದ್ರೆ ದಿನನಿತ್ಯ ಇದೊಂದು ಸೇವೆ, ನಾಮ ಗೋವಿಂದ ನಾಮ, ಅದ್ರ ಜೊತೆಗೆ ಶಂಖ ಮತ್ತು ಚಕ್ರ ಹಾಕಿ ಲಕ್ಷ್ಮೀ ಪಾದವನ್ನು ಹಾಕಿ ನಾವು ಏನದ ಮತ್ತು ಅದ್ರ ಜೊತೆಗೆ ಆಕಳ ಪಾದ ಇಷ್ಟು ಹಾಕಿದ್ರೂ ಸಾಕು. ಮೊದಲಂತೂ ಶ್ರೀಕಾರ ಹಾಕ್ಕೊಳ್ಳೋದು, ಅದನ್ನೇನದ ನಾವು ಸಂಕಲ್ಪ ಪೂರ್ವಕವಾಗಿ ಹಿಡಿದು ಪ್ರದಕ್ಷಿಣೆ ನಿಮಗೆ ಸಾಧ್ಯವಾದಷ್ಟು 5 ಹಾಕ್ಬೋದು, 11, 7 ಪ್ರದಕ್ಷಿಣೆಯನ್ನು ಹಾಕೋದು ನೋಡ್ರಿ. ಅದರಿಂದ ಭಯಂಕರ ಚಲೋ, ಭಾಳ ಅಂದ್ರೆ ಭಾಳ ಚಲೋ ಆಗ್ತದೆ. ಯಾವುದೋ ಸೇವೆ ಮಾಡಿದರೂ ದೇವ್ರು ನಮ್ದು ಇಟ್ಕೊಳಂಗೆ ಇಲ್ರಿ, ನಮಗೆ ಕೊಟ್ಬಿಡ್ತಾನೆ. ಮತ್ತು ಅದು ಅಲ್ಲದೆ ನಮಗೆ ಎಷ್ಟು ಮನಸ್ಸಿಗೆ ನೆಮ್ಮದಿ ಇರ್ತದಂದ್ರೆ ನಾವು ಎಲ್ಲೆಲ್ಲೋ ಹೋಗಿ ರೊಕ್ಕ ಖರ್ಚು ಮಾಡಿಕೊಂಡು ನೆಮ್ಮದಿಯನ್ನು ಹುಡುಕ್ತೀವಿ. ಅದಕ್ಕಿಂತ 1 ಅವರ್ ಜಲ್ದಿ ಎದ್ದು 5 ಗಂಟೆಗೆ ಎದ್ದು ನಾವು ಇಷ್ಟೆಲ್ಲ ಮಾಡ್ಕೊಂಡ್ವಿ ಅಂತಂದ್ರೆ ಎಷ್ಟೋ ನೆಮ್ಮದಿ. ನಮಗಷ್ಟೇ ಅಲ್ಲ, ಇಡೀ ಮನೆ ಒಳಗೆ ಇದ್ದವ್ರಿಗೂ ಕೂಡ ಈ ಪಾಸಿಟಿವ್ನೆಸ್ ಅಷ್ಟು ಸ್ಪ್ರೆಡ್ ಆಗ್ತಿರ್ತದೆ. ಅದಕ್ಕೆ ಶಂಖ ಚಕ್ರ ಮತ್ತು ಗೋವಿಂದನ ನಾಮ, ಲಕ್ಷ್ಮೀ ಪಾದ, ಅದ್ರ ಜೊತೆಗೆ ಆಕಳ ಪಾದ ಹಾಕ್ಬೇಕು ನೋಡ್ರಿ. ಇವತ್ತು ಏಕಾದಶಿ ಆಚರಣೆ ನಿರಾಹಾರ ಮಾಡಿದ್ರೆ ಭಾಳ ಚಲೋ. ಮತ್ತು ನಿಮ್ಮ ಹಂಗೆ ಆರೋಗ್ಯ ನೋಡ್ಕೋರಿ. BP ಶುಗರ್ ಏನಿರ್ತದ ಹಂಗೆ ಡಾಕ್ಟ್ರ್ ಏನು ಹೇಳ್ಯಾರ, ಸಜೆಸ್ಟ್ ಮಾಡ್ಯಾರ ಹಾಗೆ ಪಾಲಿಸ್ರಿ. ಮತ್ತು ಇವತ್ತು ಆರೋಗ್ಯವಂತರು ಮಾತ್ರ ಆದಷ್ಟು ಒಂದು ದಿವಸ ಮನಸ್ಸಿನಿಂದ ಶ್ರೀಹರಿಯನ್ನು ಧ್ಯಾನ ಮಾಡಿ ಊಟ ಉಪಹಾರದ ಜೊತೆ ಏಲಕ್ಕಿ, ಪಚಕರ್ಪೂರ, ಶ್ರೀಗಂಧಾದಿ ಸುಗಂಧ ದ್ರವ್ಯಗಳು ಇವೆಲ್ಲಾನು ತ್ಯಜಿಸ್ಬೇಕು. ಇವತ್ತಿನ ದಿವಸ ಏನೂ ಟೇಸ್ಟ್ ಅಂತ ಇರಂಗಿಲ್ಲ. ನಾಳೆನೂ ಕೂಡ, ಈಗಂತೂ ಚಾತುರ್ಮಾಸ, ಅದ್ರ ಬಗ್ಗೆನೂ ಮತ್ತೆ ಡಿಸ್ಕಸ್ ಮಾಡೋಣ್ರಿ. ಯಥಾಶಕ್ತಿ ದೇವರನ್ನು ಸೇವಿಸಿ ರಾತ್ರಿ ಜಾಗರಣೆ ಮಾಡಿ ಮರುದಿನ ಮುಂಜಾನೆ ನಾಳಿನ ದಿವಸ ದೇವರ ಪೂಜೆ ಮಾಡಿ ತೀರ್ಥ ಪ್ರಸಾದವನ್ನು ತಗೊಳ್ಳೋದು. ಇದು ಏಕಾದಶಿ ಆಚರಣೆಯ ವಿಧಾನ. ಮತ್ತು ಏಕಾದಶಿ ಹೆಚ್ಚಾಗಿ ದಶಮಿ ತಿಥಿನೂ 1 ಹೊತ್ತು ಊಟ, ರಾತ್ರಿ ಫಲಹಾರ, ನೆಕ್ಸ್ಟ್ ಡೇ ಫುಲ್ ಉಪವಾಸ ನಿರಾಹಾರ, ಅದರ ನೆಕ್ಸ್ಟ್ ಡೇನೂ 1 ಹೊತ್ತು ಊಟ ಇರ್ತದೆ.
ವೈಜ್ಞಾನಿಕವಾಗಿ ಏಕಾದಶಿ ವ್ರತ ಆರೋಗ್ಯಕ್ಕೆ ಸಹಕಾರಿ, ಲಂಘನಂ ಪರಮೌಷಧಂ ಎಂಬಂತೆ ಉಪವಾಸ ಮಾಡುವುದು ಆರೋಗ್ಯಕ್ಕೆ ಒಳಿತು. 15 ದಿನಕ್ಕೊಮ್ಮೆ ದೇಹದ ಜೀರ್ಣಕ್ರಿಯೆ ವ್ಯವಸ್ಥೆಗೆ ಬಿಡುವು ನೀಡಬೇಕೆಂಬುದು ಆಯುರ್ವೇದ ಹೇಳುತ್ತದೆ. ದೇಹದಲ್ಲಿ ಜೀರ್ಣಕ್ರಿಯೆಗೆ ತೊಡಗುವ ಅಂಗಗಳಿಗೆ ವಿಶ್ರಾಂತಿ ಅಗತ್ಯವಿದೆ. ತಿಂಗಳಲ್ಲಿ 2 ದಿನ ಈ ರೀತಿ ಉಪವಾಸಾಚರಣೆ ಮಾಡಿದರೆ ಯಾವುದೇ ರೋಗಗಳು ಬರುವುದಿಲ್ಲ. ಸ್ವಾಮಿ ಕಾರ್ಯದ ಜೊತೆ ಸ್ವಕಾರ್ಯವೂ ಆಗುತ್ತದೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಸರ್ವೇ ಜನಃ ಸುಖಿನೋ ಭವಂತು.